ಗೈಸ್ ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ಗೆ ಸ್ವಾಗತ. ವಯನಾಡಲ್ಲಿ ಒಂದು ಪ್ಲೇಸ್ ಬಂದಿದ್ದೀನಿ, ತೋರಿಸ್ತೀನಿ ಯಾವ ಥರ. 15 വർഷം മുൻപ് ഈ മല വന്നെടുത്തതാണ്. അതിനുശേഷം ഇത് കാട് വെട്ടിത്തെളിച്ച് റോഡ് ഉണ്ടാക്കി. 5 വർഷം കൊണ്ടാണ് റോഡ് ഉണ്ടാക്കിയത്. വയനാട് ജില്ല ഇപ്പോൾ 360 ഡിഗ്രിയിൽ വയനാട് ജില്ല കാണാൻ പറ്റും. 360 ഡിഗ്രിയിൽ വയനാട് ജില്ല ഇവിടുന്ന് കാണാം. അതായത് പിന്നെ വയനാടിൻ്റെ സെൻട്രലാണ് ഈ മലയുള്ളത്. അതുകൊണ്ടാണ് വയനാട് 360 ഡിഗ്രിയിൽ കാണാമെന്ന് പറയുന്നത്. നമ്മൾ കുറുമ്പാലക്കോട്ടയിലേക്ക് ട്രക്കിങ്ങിന് പോകാറുണ്ട്. പിന്നെ ഇവിടെ തന്നെ ടെൻറ്റ് സ്റ്റേ ആയിരിക്കും. ഇപ്പം മഴയായതുകൊണ്ട് ടെൻ്റ് അടിക്കാൻ പറ്റില്ല. 9447871052. ಫೈನಲಾಗಿ ಮಳೆ ಸ್ಟಾರ್ಟ್ ಆಯಿತು. ರೆಡಿಯಾಗಿ ಹೋಗೋಕ್ಕೆ ರೆಡಿಯಾಗಿದ್ದೀವಲ್ಲ. ಬ್ಯಾಗೆಲ್ಲ ಕಟ್ಟೋರು ಹುಡುಗರು ಇನ್ನು ಹೊರಡೋದೇನು. ಬ್ಯಾಗೆಲ್ಲ ಪ್ಯಾಕ್ ಆಯ್ತು ಗಾಡಿಗೆ. ಬನ್ನಿ ಹೊರಡೋಣ. ನೋಡ್ರಿ ಅಷ್ಟೇ ಎಲ್ಲ ಆಗಿದೆ. ಬನ್ನಿರಿ ಹೊರಡೋಣ. ಹಾಕೊಂಡಿರ್ತಾನೆ ಗಾಡಿ. ಈ ಗಾಡಿ ಆಲ್ರೆಡಿ ತುಂಬ ವೇಟ್ ಇದೆ ಗಾಡಿ ಮೇಲೆ. ಅಲ್ಲಿ ಬಾಯ್ ಚಟ, ಬಾಯ್. ಇದೇ ಗಾಡಿ ನೋಡಿ ಕರ್ಕೊಂಡು ಹೋಗಿದ್ದವನು. ನೋಡೋಣ ಕೆಳಗಡೆ ಹೋಗೋಣ. ಕೆಳಗಡೆ ಮಳೆ ಬರುತ್ತೆ ಈಗ. ಈ ಜಾಗದಲ್ಲಿ ಏನೋ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಅಂತ ನೆಕ್ಸ್ಟ್ ಇಯರ್ಗೆ. ಜಾಗ ಮಾತ್ರ ಕ್ರೇಜಿ ಆಗಿದೆ. ನಾವು ಕುಡ್ಕ ಬೇರೆ ಕೈಯಲ್ಲಿ ಬಾಟ್ಲ್ ಇಟ್ಕೊಂಡು ಎಣ್ಣೆ ಬಾಟಲು ಮಾಡ್ತವನೆ ನೋಡಿ. ಎಲ್ಲ ರೆಡಿ ಮಾಡ್ತಾರೆ ರೋಡೆಲ್ಲ. ಮಳೆ ಬಂದು ಚಿತಾಲ್ಪತ್ತಲ್ಲಿ ಆಗಿದೆ ದಾರಿ. ನೆಕ್ಸ್ಟ್ ಇಯರ್ಗೆ ಫುಲ್ ಡೆವಲಪ್ ಮಾಡ್ತಾನೆ ಎಲ್ಲ ಏರಿಯಾದು. ಈ ಜಾಗದಲ್ಲಿ ಇದು ಫೇಮಸ್ ಜಾಗ. ಇದು ಟವರ್ ಹಿಲ್ಸ್ ಅಂತ ಚೆನ್ನಾಗಿದೆ. ಪರವಾಗಿಲ್ಲ, ಸ್ವಲ್ಪ ವರ್ತೆ. ಸ್ವಲ್ಪ ದುಡ್ಡು ಜಾಸ್ತಿ ಅನಿಸ್ಬಿಡ್ತು ನಮಗೆ. 1500 ಪರ್ ಹೆಡ್ಡು. ಬಿಸಿನೀರು ಕೊಟ್ಟಿಲ್ಲ, ಫುಡ್ಡು ಅಷ್ಟೊಂದು ಹೇಳ್ಕೊಳಂಗಿರಲಿಲ್ಲ. ನಮ್ಮ ಜನರಿಗೆ ಈಗ ಈ ಥರ ಫುಡ್ಡೆಲ್ಲ ಇಷ್ಟ ಆಗಲ್ಲ. ಅವ್ರು ಕೊಟ್ಟಿರೋ ಕರೆಕ್ಟ್ ಆಗೈತೆ. ಏನದು ವ್ಯೂ ಎಲ್ಲ ಚೆನ್ನಾಗಿದೆ, ನೋಡ್ಬೋದು ಮೇಲಿಂದ. ಚೆನ್ನಾಗಿದೆ ಅದು. ಬಜೆಟ್ ವೈಸ್ ಹೋದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಷ್ಟೇ. ಹೊಡಿಯೋ ಮಗ ಬೇಗ. ಹೆಂಗೆ ಹೋಗ್ಬೇಕು ಈ ಜಾಗದಲ್ಲಿ? ಫುಲ್ಲು ಡೌನ್ ಇದೆ ನೋಡಿರಿ. ಫುಲ್ಲು ಆಚೆ ಹೋದ್ರೆ ಮುಗೀತ ಕತೆ. ಕೆಳಗಡೆನೆ ಮಳೆಗಾಲದಲ್ಲಿ ಬ್ರೇಕ್ ಪ್ಯಾಡ್ ಬೇಗ ಹೋಗ್ಬಿಡ್ತವೆ. ಆಫ್ ರೋಡಲ್ಲಿ ಮಾಡಿ ಕಲ್ಲು ಮಣ್ಣು ಒಳಗಡೆ ಸಿಕ್ಕಾಕೊಂಡು ಬ್ರೇಕ್ ಪ್ಯಾಡ್ ಎಲ್ಲ ಬೇಗ ಸೌದೋಗ್ಬಿಡುತ್ತೆ. ಅದಕ್ಕೆ ಗಾಡಿ ಗೇರಲ್ಲಿ ಇಳಿಸ್ಬೇಕಿದೆಲ್ಲ. ಬಾಯ್ ಬ್ರೋ. ಓಕೆ, ಫೋನ್ ಹಾಕೋ. ಲೊಕೇಶನ್ ಚೆಕ್ ಮಾಡು. ಲೊಕೇಶನ್ ಚೆಕ್ ಮಾಡಿ ನೋಡು ಎಲ್ಲಾದ್ರು ಅವರು. ಯಾವ ಸೈಡ್ಗೆ ಹೋದ್ರು ಇವರು? ಹಿಂಗೆ ಹೋದರು. ಹಾಂ, ಇಲ್ಲಿ ಅವನೇ ಚಟ. ಬನ್ನಿ ಹೊರಡೋಣ. ನಮ್ಮ ಹುಡುಗ ಇಲ್ಲಿ ಅವನೇ. ಪಕ್ಕ ಎಲ್ಲ ಕಾಫಿ ಇದನ್ನಿದೆ, ಗ್ರೀನ್ ಇದೆ. ಜಾಗ ಚೆನ್ನಾಗಿತ್ತು, ಮಜಾ ಮಾಡಿದ್ವಿ ನೈಟು. ಬನ್ನಿ ನೆಕ್ಸ್ಟ್ ಮುಂದಿನ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ, ಹೋಗೋಣ.
ಇದೆಲ್ಲ ಫಾಲ್ಸ್ ಇದೆ ಅಂತ ಹೇಳಿದ್ರು, ಫಾಲ್ಸ್ಗೆ ಹೋಗ್ತಾ ಇದೀವಿ. ಹೌದು, ನಾವಿರೋ ಜಾಗದಿಂದ ಫಾಲ್ಸು ಒಂದು 25 ಕಿಲೋಮೀಟ್ರ್ ಆಗುತ್ತೆ. ನೋಡೋಣ, ಫಾಲ್ಸ್ಗೆ ಹೋಗ್ತಾ ಇದೀವಿ. ಯಾವ ಕಡೆ ಇದೆ ಅಂತ ಟರ್ನ್ ಆಗೈತೆ ನೋಡಿ. ಆ ಫೀಲೇ ಬೇರೆ ಇರುತ್ತೆ ಹಿಂದೆಯಿಂದ ನೋಡಿದ್ರೆ. ಬೈಕರ್ಸ್ ಮಾತ್ರ ಗೊತ್ತೋದು ಯಾವ ಕಡೆ ಇದೆ. ಟರ್ನ್ ಆಗುತ್ತೆ ನೋಡಿ ಕಾರ್ನರಲ್ಲಿ. ನಮ್ಮ ಗಾಡಿ ಒಂದು ಹುಡುಗಂದು ಗಾಡಿ ಚೈನು ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನಿಲ್ಲಿಸಿದ್ವಿ. ಚೈನು ಅದು ಏನಾಗಿದೆ ಅಂದರೆ ಲೂಸ್ ಆಗಿಬಿಟ್ಟಿದೆ, ಟೈಟ್ ಮಾಡಿಸ್ತಾ ಇದ್ದಾನೆ. ಗಾಡಿ ಓಡಿಸ್ತೀವಿ ಅಂದರೆ ಅದು ಕೆಲಸಕ್ಕೆ ಬಾರದೇ ಇರೋ ಕೆಲಸ ಆಗ್ಬಿಡುತ್ತೆ. ಎಲ್ಲ ಗಾಡಿ ಬಗ್ಗೆ ನಮಗೆಲ್ಲ ಗೊತ್ತಿತ್ತು ಅಂದರೆ ಆರಾಮಾಗಿ ಗಾಡಿನ ಏನೋ ಪ್ರಾಬ್ಲಮ್ ಆದರೂ ನಾವೇ ಸಾಲ್ವ್ ಮಾಡ್ಬೋದು. ಟೂಲ್ಸ್ ಎಲ್ಲ ತೊಗೋಬೇಕು, ಲೂಬ್ರಿಕೇಟ್ ಎಲ್ಲ ತೊಗೋಬೇಕು. ಈ ಥರ ರೈಡ್ಗಳಲ್ಲಿ ಏನಾಗುತ್ತೆ, ಒಂದೊಂದು ಸತಿ ಆಫ್ ರೋಡ್ ಎಲ್ಲ ಮಾಡ್ತೀವಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಕೆಸರು ಎಲ್ಲ ನೀರು ಎಲ್ಲ ಹೋಗ್ಬಿಟ್ಟು ಚೈನು ಲೂಸ್ ಆಗೋದು, ಅದೆಲ್ಲ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಹಾಗಾಗಿ ಬೇಸಿಕ್ಕಾಗಿ ಗಾಡಿಗೆ ಏನೇನು ಮಾಡಬೇಕು ಅದೆಲ್ಲ ಗೊತ್ತಿರ್ಬೇಕು ನಮಗೆ. ಅಂದರೆ ನಮಗೆಲ್ಲ ಈಸಿ ಆಗಿಬಿಡುತ್ತೆ. ಸ್ಟೇ ಮಾಡೋ ಟೈಮಲ್ಲೆಲ್ಲ ಲೂಬ್ರಿಕೇಟ್ ಮಾಡಿಬಿಟ್ಟು ನೈಟೆಲ್ಲ ಚೈನ್ ಎಲ್ಲ ಕ್ಲೀನ್ ಮಾಡಿ ಲೂಬ್ರಿಕೇಟ್ ಮಾಡಿಬಿಟ್ರೆ ಚೈನು ಆರಾಮಾಗಿ ಡ್ರೈ ಆಗಿರುತ್ತೆ ಬೆಳಿಗ್ಗೆ ಅಷ್ಟರಲ್ಲಿ. ಸಡನ್ನಾಗಿ ನಾವು ಬೆಳಿಗ್ಗೆ ಸ್ಪ್ರೇ ಮಾಡಿಬಿಟ್ಟು ಗಾಡಿ ತೊಗೊಂಡು ಓಡಿಸ್ತೀವಿ ಅಂದರೆ ಅದು ಚೈನ್ ಒಳಗಡೆ ಫುಲ್ಲು ಆಯಿಲೆಲ್ಲ ಕೂರಲ್ಲ, ಸ್ಪೀಡ್ಗೆಲ್ಲ ಹೊರಟೋಗ್ಬಿಡುತ್ತೆ ಆಚೆನೆ. ಹಾಗಾಗಿ ಬೇಸಿಗೆಗೆಲ್ಲ ಗೊತ್ತಿರ್ಬೇಕು ನಮಗೆ ಇದು, ಈ ನಾಲೆಜ್ ಎಲ್ಲ ಬೈಕ್ ಓಡಿಸ್ಬೇಕಾದ್ರೆ. ಯಾರು ಹೊಸ್ದಾಗಿ ಗಾಡಿ ತೊಗೊಂಡಿರ್ತಾರೆ, ಏನೂ ಮಾಡಿಸಲ್ಲ, ಸುಮ್ಮನೆ ಗಾಡಿ ಸರ್ವಿಸ್ ತೊಗೊಂಬಂದರೆ ನೆಕ್ಸ್ಟ್ ಸರ್ವಿಸ್ಗೆ ತೊಗೊಂಡೋಗೋದು. ಅದೇನು ಏನು ಮಾಡಬೇಕು ಏನಿಲ್ಲ ಅಂತ ಏನೂ ಗೊತ್ತಾಗಲ್ಲ. ಬೇಸಿಕ್ಕಾಗಿ ಏನೇನು ಮಾಡಬೇಕು ಅಂತ ಅದು ಗೊತ್ತಿರ್ಬೇಕು ನೋಡಿ, ಅದನ್ನು ತಿಳ್ಕೊಳ್ಳಿ ಫಸ್ಟು. ಗಾಡಿ ನೋಡಿರಿ, ಆವಾಗಲೇ ಮಳೆ ಇತ್ತು, ಇವಾಗ ಬಿಸಿಲು. ಈಗ 5 ನಿಮಿಷಕ್ಕೆ ಬಿಸಿಲು ಬರುತ್ತೆ, 5 ನಿಮಿಷಕ್ಕೆ ಮಳೆ ಬರ್ತಾ ಇರುತ್ತೆ. ಅದೇ ಗ್ಯಾಪಲ್ಲಿ 5 ನಿಮಿಷಕ್ಕೆ ಬಟ್ಟೆ ಒಣಸ್ಕೊಂಡ್ಬಿಡೋದು. ಹೆಂಗಿರ್ತಾರೋ ಪಾಪ ಜನ. ನಾನು ಮಾಡೋದು ಅನ್ಸುತ್ತೆ, 4 ನಿಮಿಷಕ್ಕೆ 5 ನಿಮಿಷಕ್ಕೆ ಮುಗಿ ಮಾಡ್ಬೋದೇನೋ. ನೋಡ್ರಿ ಯಾವ ಥರ ಇದೆ ಜಾಗ ಇದು.
ಮಳೆ ಆಗಿದೆ ಎಲ್ಲ ಕಡೆ ನೋಡಿ ನೀರು ಇದೆ. ಇದೇ ಫಾಲ್ಸಿಂದ ಬರ್ತಾ ಇರೋ ನೀರಿದು. ಮೇ ಬಿ ಫಾಲ್ಸ್ ಅಂತ ನೀರಿದೆ ಹೊತ್ತಾಗಿರುತ್ತೆ ಆಗಿದ್ದು. ಜೋರಾಗಿ ನೀರು ಬರ್ತಾ ಇತ್ತು ಅಂದರೆ ಫಾಲ್ಸಾಗಿ ನೀರು ಇರುತ್ತೆ ಅಂತ. ಮರ ಕಟ್ ಮಾಡ್ತಾರೆ ಏನೋ ಮಾಡ್ತಾ ಇರೋದು. ಮರ ಸಿಗೋದು ಇದಾಗೋದೆಲ್ಲ ಕಾಮನ್ ಇದೆಲ್ಲ. ಎಲ್ಲೋ ಸಿದ್ದಪ್ಪ, ನಮ್ಮ ಸಿದ್ದಪ್ಪ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಗೊತ್ತಿಲ್ಲ. ಒಳ್ಳೆ ಸಿದ್ದರಾಮಯ್ಯ ಇದ್ದಂಗೆ ಅವನೇ ಅವನು. ಸಿದ್ದರಾಮಯ್ಯ ಎಲ್ಲೋ ಅವನು ಏನೋ ಹೇಳಿ ಒಂದು ಅಲ್ಲ ಫಾಲ್ಸ್ ನೋಡಲ್ಲಿ ಕಾಣ್ತೈತೆ ಅಲ್ಲಿ. ಹಾಂ ನೋಡೋದು ಮಸ್ತ ಬರ್ತೈತಲ್ಲ. ಎಲ್ಲವನೋ ಗೊತ್ತಿಲ್ಲ ಹುಡುಗ. ಬಂದ ಮಳೆ ಬಂದರೂ ರೋಡ್ ನೋಡಿ ಯಾವ ಥರ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಇವರು. ಎಲ್ಲೂ ಚೂರು ಹಾಳಾಗಿಲ್ಲ ರೋಡು. ನಮ್ಮ ಕಡೆ ಎಲ್ಲ ಅದಕ್ಕೆ ಎಲ್ಲ ಇಟ್ಟು ಹೋಗಿದೆ ರೋಡು. ಯಾರು ನನ್ನ ಮಗನೂ ಮಾಡ್ತಿಲ್ಲ. ಅದಕ್ಕೆ ಕರ್ನಾಟಕಕ್ಕೆ ಟೂರಿಸಮ್ ಯಾರು ಮಾಡ್ತಾನೆ ಇಲ್ಲ. ಈಗ ಎಲ್ಲ ಒಂದು ಟ್ಯಾಕ್ಸ್ ದುಡ್ಡು ಸಾಯ್ತಾರೆ ದುಡ್ಡಿದ್ದು. ದುಡ್ಡು ತೊಗೊಂಡೋಗಿ ಕೆಲಸ ಮಾಡಿದ್ರೆ ಎಲ್ಲರೂ ಚೆನ್ನಾಗಿ ಬರ್ತಿರ್ತಾರೆ, ಕಲೆಕ್ಷನ್ ಆಗೋದಂಗೆ. ದುಡ್ಡು ತಿಂತಾರೆ, ಜೋಬು ಹಾಕೊಂತಾರೋ ಗೊತ್ತಿಲ್ಲ. ಜಾಗ ಮಾತ್ರ ಮಸ್ತಾಗಿದೆ. ಟ್ರೆಕ್ಕಿಂಗ್ ಮಾಡ್ಬೋದು ಇಲ್ಲಿ. ಮ್ಯಾಪ್ ನೋಡ್ತಾನೋ ಇನ್ನೇನು ಮಾಡ್ತಾನೆ. 5 ನಿಮಿಷಕ್ಕೆ ಒಂದ್ಸತಿ ಝೂಮ್ ಆಗ್ತಾನೆ, ಝೂಮ್ ಔಟ್ ಮಾಡ್ತಾನೆ. ನೋಡ್ರಿ ಗೂಗಲ್ ಮ್ಯಾಪ್ ನೋಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿ ಕರ್ಕೊಂಡು ಹೋಗ್ತಾನೆ ನೋಡ್ರಿ. ಈ ಥರ ಕರ್ಕೊಂಬಂದು ಹಿಂಸೆ ಕೊಡ್ತಾ ಇರ್ತಾನೆ ಅವಾಗ ನಮಗೆ. ನೆನ್ನೆ 30 ಕಿಲೋಮೀಟರ್ ಕರ್ಕೊಂಡು ರೌಂಡ್ ಹಾಕ್ಸಿದ. ಇವತ್ತು ನೋಡಿದ್ರೆ ಮತ್ತೆ ಡೌನ್ ತಂದವನೆ. ಏನು ಮಾಡೋಕ್ಕಾಗಲ್ಲ, ಗೊತ್ತಿರಲ್ಲ. ಗೂಗಲ್ ನಾವು ನಂಬಿರ್ತೀವಿ. ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ಲೇಬೇಕಾಗತ್ತೆ. ಏನಂತೀರಾ? ಗಾಡಿ ಜರಿಗೆ ಸ್ಪೀಡ್ ಆಗ್ತಾ ಇದೆ ನೋಡ್ರಿ. ನೀರು ಬಂದು ಈ ಗಾಡಿ ಸೆಂಟ್ರಲ್ಲೇ ಓಡಿಸ್ಬೇಕು. ಇವರು ಆ ಕಡೆ ಈ ಕಡೆ ಮಾಡಿದ್ರೆ ಈ ಮಣ್ಣೆಲ್ಲ ಬಂದು ಕರೆಕ್ಟ್ ಆಗಿರುತ್ತೆ. ಅದು ಟಿಪ್ ಆಗ್ಬಿಡುತ್ತೆ ಗಾಡಿ ಬಂದ್ರ ಅಂತ. ಮಸ್ತಾಗಿತ್ತು ಜಾಗ ಇದು. ಇಲ್ಲೇನೆ ಸ್ಟೇ ಮಾಡಬೇಕೆ ಜಾಗ ಸಿಕ್ಕಾಪಟ್ಟೆ ಇದ್ದಾವೆ ಸ್ಟೇ ಮಾಡೋಕ್ಕೆ ಬೆಟ್ಟದ ಹತ್ರನೇ. ಸೂಪರಿಂದ ಹೋಗ್ತಾರೆ ಗಾಡಿ ಲೋಡ್ಗೆ. ರೂಮ್ಗಳು ನೀರು ಎಗರ್ತಾ ಇರುತ್ತೆ ಮೇಲೆ ಕಕ್ಕೆ. ರೂಮ್ಗಳು ಸಿಕ್ಕಾಪಡಿದಾವೆ. ಕಾಂಪಿಟೇಷನ್ ಇಲ್ಲಿನು. ಮೇಲೆ ಹೋಗಲ್ಲ ಟಿಕೆಟಾ? ಬೈಕ್ ತೊಗೊಂಡು ಹೋಗ್ಬೋದು ಸರ್? ಹೋಗಲ್ಲ ಅಷ್ಟೇನಾ ಸರ್? ಎಕ್ಸ್ಟ್ರಾ ಚಾರ್ಜಸ್ ಏನಿದೆಯಾ? ಎಕ್ಸ್ಟ್ರಾ ಚಾರ್ಜ್ ಏನಿದೆಯಾ ಇಲ್ಲಿ ಮೇಲೆ? ಹೋಗಲ್ಲ ಸರಿ. ಗಾಡಿ ಹಾಕಿಟ್ಟು ಒಬ್ರು ಯಾರು ಇಳಿಯೋ ಟಿಕೆಟ್ ಮಾಡು. ಬಾಟ್ಲ ಐತಲ್ಲ ಮಗ.
ಹಾಂ ಸರಿ ಸರಿ ಓಕೆ ಮಗ ನೀನೇ ಮಾಡು ಟಿಕೆಟ್ ಇಸ್ಕೊಂಬೋಣ ಮೇಲೆ ಹಾಕ್ತೀನಿ ಗಾಡಿ. ಇವನು ಶಿಕ್ಷಣ ಕೈಯಲ್ಲಿ ಒಂದು ಬಾಟಲ್ ಐತೆ, ಇವನು ಹಿಡಿತಲ್ಲ ಗಾಡೀಲಿ, ಏನು ಹೇಳ್ತಿಲ್ಲ. ಮಸ್ತಾಗೈತೆ ಜಾಗ ಮಾತ್ರ. ಇಲ್ಲಿ ಸಿದ್ದಾಪುರ ಪಕ್ಕದಲ್ಲಿ ನಿಲ್ಲಿಸ್ತೀನಿ ಗಾಡಿ ನಾನು. ಇಳಿ ಅಣ್ಣ ಮೆಲ್ಲಕ್ಕೆ ಕೈಯಲ್ಲಿ ಹಿಡ್ಕೊಳ್ಳೋ, ಜಾಕೆಟಲ್ಲಿ ಹಾಕೊಳ್ಳಲ್ಲ, ಕೈಯಲ್ಲಿ ಹಿಡ್ಕೊಂತ ನೋಡೋದು. ಟ್ರೆಕ್ಕ ಏನದು ಮತ್ತೆ ಸುಮ್ಮನೆ ಬಂದು ಹೋಗೋದು ಬೇಡ. ಹುಡುಕಿದ್ರೆ ಕೊಡ್ರಿ ನಮ್ಗೆ ಆಗುತ್ತೆ. ಹಿಡ್ಕೊ ಬೀಳೋದು ಹಾಕ್ತಾನ. ಎಷ್ಟು 2 ಕಿಲೋಮೀಟರ್ ತಾನೆ ಹೋಗೋಣ ಬರ್ರಿ. ಪಾರ್ಕಿಂಗ್ ಎಷ್ಟಂತೆ ಒಬ್ರಿಗೆ? ಮತ್ತೆ ಬರ್ರಿ, ಇನ್ನೇನು ಮಾಡೋಕ್ಕಾಗಲ್ಲ. ಬರ್ರಿ, ದುಡ್ಡು ಪೇ ಆಗಿತ್ತು ಆಲ್ರೆಡಿ, ಹೋಗೋಣ. ಎಷ್ಟು ಜನ ನೋಡ್ರಿ, ಒಬ್ರಿಗೆ ಇರ್ಬೋದು ಅದು. ಮಗ ಕರಿ ಅವನ ಎಷ್ಟು ಜನ ಅಂತ ಇಲ್ವಾ ಅದ್ರಲ್ಲಿ? 4 ಬಿಡಿ, ಮತ್ತೆ ಒಬ್ರಿಗೆ 100 ರೂಪೀಸಾ? ಬಿಡಿ, ಪರವಾಗಿಲ್ಲ. 2 ಕಿಲೋಮೀಟರ್ ತಾನೆ ಹೋಗ್ಬರೋಣ ಬರ್ರಿ. ನೀವು ನೋಡಿ ಕಲ್ಲು ಹಾಕಿಲ್ಲ. ಎಲ್ಲಿ? ಸರಿ ಬನ್ನಿ ಗೈಸ್, ಹೋಗೋಣ ಮೇಲೆ. ಎಲ್ಲ ಗಾಡಿಯಲ್ಲಿ ಇಲ್ಲಿ ಹಾಕೊಂಡಿದ್ದೀವಿ, ಬನ್ನಿ ಮೇಲೆ ಹೋಗ್ಬರೋಣ. ಅಷ್ಟೇ, ಈಗ ನೋಡಿ ಎಲ್ಲ ಕ್ಯಾಮ್ರಾಗೆಲ್ಲ ಕಲ್ಲು ಮಣ್ಣು ಎಲ್ಲ ಸಿಡಿಬಿಟ್ಟಿದೆ. ಬನ್ನಿ ಮೇಲೆ ಹೋಗಿ ಬರ್ತೀವಿ, ನೋಡಿ ಯಾವ ಥರ ಇದೆ ಅಂತ ತೋರಿಸ್ತೀವಿ ವ್ಯೂ ಪಾಯಿಂಟ್. ಎಲ್ಲೋ ಏನಾಯ್ತು? ಬೇಡ ರಿಟರ್ನಾ ಕೆಳಕ? ಏನು ಈಗ ಹೋಗುತ್ತಾ ಗಾಡಿ ಹೋಗುತ್ತಾ? ಹೋಗೋದ ಗಾಡಿ ಹೋಗ್ಲಿ. ಬನ್ನಿ ಮೇಲಕ್ಕೆ ಹೋಗೋಣ, ಎತ್ತೋಣ ಗಾಡಿನ. ನೀವು ನೋಡು ಸ್ಪೀಡ್ ಆಗುತ್ತೆ ಗಾಡಿ. ಇದನ್ನ ಹತ್ತಿನಿರು, ಈಗ ಹತ್ತಿನಿರು, ಹಂಗೆ ಒಂದು ನಿಮಿಷ ಹಂಗೇರು. ಕಾರಿಡು ಫಸ್ಟ್ ಕೆಳಗಡೆ. ಓಹೋ ಮೈ ಗಾಡ್. ಆರಾಮಾಗೈತೆ ಜಾಗ ಇಲ್ಲಿ. ಫಸ್ಟ್ ಗೇರ್ ಹಾಕೋ, ಹೋಗಿ ಎಕ್ಸೈಡ್ ಕೊಡಲು. ಆರಾಮಾಗೈತೆ ರೀ ಜಾಗ ಮಾತ್ರ ಇದು. ಟಿಕೆಟ್ ಇದೆ ಹೋಗಲ್ಲ ಮತ್ತೆ ಟಿಕೆಟ್ ತೊಗೊಂಡ ದುಡ್ಡು ತೊಗೊಂಡ್ರು ಓಡಿಸ್ತೀವಿ ಮಂಡಿ ಹೋಗ ಏನು ಹೋಗ್ತೀವಿ ಅಷ್ಟೇ ಲಾಸ್ಟಾ? ತಿರುಗಿಸಿ ಸಾಕು. ಅಲ್ಲ ಹಾಕಲ್ಲ ಗಾಡಿ ಹಾಗಾದ್ರಿ ಮೇಲೆ ಬೇಡ ಹೋಗಲ್ಲ ಬಾ, ಇಸ್ಕಿರ್ತದೆ. ಹಾಕೋ ರೆಡಿ ಹಾಕೋ, ಹಾಕಿಬ್ರು ಗಾಡಿ ತಿರ್ಗ್ಸ. ಹಿಂದಕ್ಕೆ ಬೇಡ ಹಾಕೋ, ಇಲ್ಲ ನೀನು ಹಿಂದಕ್ಕೆ ಬಾ ಎದುರ್ಕೊಂತೀಯಲ್ಲ. ಬಾ ಹಿಂದಕ್ಕೆ ಬಾ. ಬಾ ಹಾಂ ಸಾಕು.
ಇವತ್ತು ಕಾಲು ಇಡ್ತಲ್ಲ ಬಾ. ಸಾಕು ತರ್ಬೋಣ, ತರ್ಬೋ ಯಪ್ಪ ನೀ ಬಂದಿರಿ ಮೇಲೆ. ನೀವು ನೋಡಿ ಗುಡ್ಡೆ ಹಾಕ್ತಾನೆ, ಇಲ್ಲಿ ಗುಡ್ಡೆ ಹಾಕ್ತಾರೆ, ಜುಗಾಡ್ ಮಾಡ್ತಾನೆ. ಸ್ಟ್ಯಾಂಡ್ ಇಲ್ಲ ಅಂತ. ಡ್ಯುವೆಲ್ ಸ್ಟ್ಯಾಂಡ್ ಐತೆ ತಾನೆ ಹಿಂದೆ? ಸೆಂಟ್ರ್ ಸ್ಟ್ಯಾಂಡ್ ಐತೆ ತಾನೆ? ಹಾಕು ಎತ್ತಿನ ಬಾ, ನಾನು ಇದೀನಲ್ಲ ಏನಕ್ಕೆ, ನಾನು ಇರ್ಬೇಕಾರೆ ಭಯ ಪಡ್ಬೇಡ. ಹಾಂ ಅಷ್ಟೇ ಅಪ್ಪ, ಇಷ್ಟು ಮಾಡೋಕ್ಕೆ ಇಷ್ಟ. ಈ ಥರ ಇದೆ ನೋಡ್ರಿ ಒಳಗಡೆ ಜಾಗ. ಸೌಂಡ್ ಮಾತ್ರ ಮಸ್ತಾಗಿ ಕೇಳಿಸ್ತದೆ ಇಲ್ಲಿ. ಹತ್ರ ಗಾಡಿ ಪಾರ್ಕ್ ಮಾಡಿ ಒಂದು 500 ಮೀಟ್ರು ಅಷ್ಟೇ ಇರೋದು ಜಾಗ. ನಡ್ಕೊಂಡು ಬರ್ಬೋದು. ಇದೇನೋ ಇದೆ ಅಲ್ಲಿ ವ್ಯೂ ಪಾಯಿಂಟ್ ಏನೋ ಬರ್ದವ್ರೆ, ಚಕ್ಲಿ ಹಾಕ್ಬಿಟ್ಟು ಗೊತ್ತಿಲ್ಲ. ಇಲ್ಲ ನಾನು ಇಲ್ಲೇ ಹೋಗ್ತೀನಿ ಬಾರೋ, ಅಲ್ಲೇನಿಲ್ಲ. ಅಲ್ಲೊಂದು ಮೇಲೆ ಫಾಗ್ ನೋಡ್ರಿ ಹೆಂಗೆ ಅದು ಯಾವ ಥರ ಇದೆ ಇಲ್ಲಿ. ಸೂಸೈಡ್ ಮಾಡ್ಕೋಬೇಡ ಬಾ, ಚೆನ್ನಾಗಿದೆ ಇಲ್ಲ ಮಗ. ಹುಳ ಸೌಂಡ್ ಮಾತ್ರ ಕ್ರೇಜಿಯಾಗಿ ಬರ್ತದೆ. ಅದು ಅಲ್ಲಿ ಒಂಥರ ಅಲ್ಲಿ ಕಾಣಿಸ್ತದೆ ನೋಡಿ, ಎಲ್ಲೆಲ್ಲಿ ಅಲ್ಲಿ ಒಂದಿದೆ. ಓ ನೋಡ್ರಿ ಸೌಂಡ್ ಹೆಂಗೆ ಕೇಳಿಸ್ತದೆ. ಅಲ್ಲಿ ನೋಡ್ರಿ ಮೇಲೆ ಹೆಂಗೆ ಬರ್ತಿದೆ ನೋಡು. ಓಹೋ ಬರ್ರಿ ಹೋಗೋಣ ಡೌನ್ಗೆ. ಸೌಂಡ್ ಹೆಂಗಿದೆ ಬ್ರೋ? ಹೆಂಗೆ ಕೇಳಿಸ್ತಿದೆ ಸೌಂಡು? ಸೌಂಡು ಜೋರಾಗಿ ಕೇಳಿಸ್ತೈತೆ. ಹಾಂ ಮಸ್ತ್. ಇಲ್ಲ ನಮ್ಗೆ ಯಾವ್ದಾದ್ರು ಬೇಕೋ ಅದ ಎತ್ಕೊಳ್ಳೋದು, ಬೇಡ ಕಟ್ ಮಾಡಿ ಬಿಸಾಕೋದು ಅಷ್ಟೇ. ಬಾರೋ ನೋಡ್ರಿ ಅಲ್ಲೊಬ್ಬ ಬರ್ತಾವನೆ. ಏನು ಸ್ಮಾರ್ಟ್ ಆಗಿದೆಯಾ ಅನ್ನೋದ ಮನೆ. ಓಹೋ ಮಸ್ತಾಗೈತೆ ಸೌಂಡ್ ಹೇಳಿ. ಓಹೋ ಬಟ್ ಈ ಜಾಗದಲ್ಲಿ ಮಳೆ ಯಾವ ಥರ ಬರುತ್ತೆ ಅಂದರೆ, ಒಂದ್ಸತಿ ಜೋರಾಗಿ ಬಂದು ಸ್ಟಾಪ್ ಆಗಿಬಿಡುತ್ತೆ, ಮತ್ತೆ ಬಿಸಿಲು ನೋಡಿ. ಈಗ ಮತ್ತೆ ಸಡನ್ನಾಗಿ ಮಳೆ ಬಂದುಬಿಡುತ್ತೆ. ಜೋರಾಗಿ ಬರೋದು ಆಮೇಲೆ ಕಮ್ಮಿ ಆಗೋದು, ಜೋರಾಗಿ ಬರೋದು ಕಮ್ಮಿ ಆಗೋದು ಮಾಡ್ತಾ ಇರುತ್ತೆ ಮಳೆಯಲ್ಲಿ. ಓ ಮಸ್ತಾಗೈತೆ ಅಲ್ಲಿ. ಓಹೋ ಕ್ರೇಜಿಗರು ಹತ್ರ ಬಂದಿದ್ದೀವಿ ನೋಡ್ರಿ. ಸೌಂಡ್ ಮಾತ್ರ ಮಸ್ತಾಗಿದೆ. ಫಸ್ಟ್ ನಾನು ನೋಡ್ತೀನಿ, ಆಮೇಲೆ ನಿಮ್ಗೆ ತೋರಿಸ್ತೀನಿ. ಓ ಮೈ ಗಾಡ್, ಮಸ್ತಾಗಿದೆ ರೀ ನೋಡ್ರಿ ಜಾಗ. ಓ ಅಪ್ಪ ಸ್ವಾಮಿ ಭಯಂಕರವಾಗಿದೆ ನೋಡ್ರಿ. ಇಲ್ಲಿ ಹೋಗ್ತೀವ್ರಿ, ಅಲ್ಲಿಗೆ ಕಲ್ಲೇ ಹೋಗ್ತೀನಿ ರೀ. ಈಗ ಅಲ್ಲಿ ಬರೋ ಸ್ಪೀಡ್ಗೆ ನಾವು ಟಿಕೆಟ್ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ಬಂದಿದ್ದೀವಿ. ಟಿಕೆಟ್ ಬಂದಿಲ್ಲ, ಬಟ್ ಇಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ನೋಡೋಣ ಬಿಡ್ತಾರಿಲ್ಲ ಅಂತ ನೋಡೋಣ ಬನ್ನಿರಿ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇರುತ್ತೆ, ಟಿಕೆಟ್ ಎಲ್ಲ ಚೆಕ್ ಮಾಡೋಕ್ಕೆ. ಹೋಗ್ಬೋದಾ? ಹೌದಾ ನೋಡ್ರಿ, ಹಿಂಗಿದೆ ಪಾಯಿಂಟ್. ಇಲ್ಲಿ ಕೆಳಗಡೆ ಹೋಗ್ತಿದ್ದೀನಿ, ಇಲ್ಲೇ ಡೌನ್ ಇಳಿಬೇಕಂತ ಇವರು. ಇದು ಮಾತ್ರ ಮಸ್ತಾಗಿದೆಪ್ಪ ಸ್ವಾಮಿ. ಈ ಥರ ಜಾಗಕ್ಕೆ ಬರ್ಬೇಕು ನೋಡ್ರಿ. ಓಹೋ ಜರೀತೆ ಹುಷಾರು. ಓ ಮೈ ಗಾಡ್ ನೋಡ್ರಿ, ತೋರಿಸ್ತೀನಿ ಯಾವ ಥರ ಇದೆ ಅಂತ ಇಲ್ಲಿ. ವಾ ಸ್ವಾಮಿ ಭಯಂಕರವಾಗಿದೆ ರೀ. ನೋಡಿ ಹೆಂಗಿದೆ ಇಲ್ಲಿ. ಎಲ್ಲಿಗಿಲ್ಲ, ಮಸ್ತಾಗಿದೆ ರೀ ಇದು. ಮಸ್ತಾಗಿದೆ ಜಾಗ ಎಲ್ಲ ನೋಡ್ಕೊಂಡು ಮೇಲೆ ಹತ್ತಾ ಇದೀವಿ. ಬೇರೆ ಡೆಸ್ಟಿನೇಷನ್ಗೆ ಹೋಗೋಣ ಬರ್ರಿ. ಈಗ ಮಸ್ತಾಗಿತ್ತು ಫಾಲ್ಸು. ಇಲ್ಲ ಮಗ, ಯಾವ ಥರ ಇತ್ತು ಪ್ಲೇಸು? ಹಾಲು ಥರ ಇದೆ ಫಾಲ್ಸ್. ನಿಮ್ದೇನಪ್ಪ ರಿವ್ಯೂ? ಯಾವ ಥರ ಇತ್ತು? ನೇಚರ್ಗೆ ಯಾರು ರಿವ್ಯೂ ಕೊಡಲ್ಲ ಯಾವತ್ತು. ಹೇಳ್ಬೇಕಲ್ಲ ಅದ್ರ ಬಗ್ಗೆ ಸ್ವಲ್ಪ ಏನೋ ಇರಬೇಕಲ್ಲ.
ಮನೇಲಿ ಕೂತ್ಕೊಂಡು ರೀಲ್ಸ್ ನೋಡೋ ದೊಡ್ಡ ಬಡ್ಡಿ ಮಕ್ಳಿಗೆ ಏನು ಹೇಳ್ತೀರಾ? ಬರ್ರೋ ನಿಮ್ಮ ಮೌನ. ಇದಷ್ಟೇ ಹೇಳೋದು, ಇದಕ್ಕಿಂತ ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಬಾ ಮಗ ನೋಡಿ, ಗಾಡಿನ ಈ ಜಾಗದಲ್ಲಿ ತಂದು ನಿಲ್ಸಿದೀವಿ. ಮಸ್ತಾಗಿದೆ ರೀ ಜಾಗ ಇದು ನೋಡಿ. ಬಟ್ ನಡ್ಕೊಂಡು ಹಿಂಗೆ ಹೋಗಿ ಮತ್ತೆ ಅಲ್ಲಿಂದ ಬರಬೇಕು. ಅಲ್ಲೇ ದಾರಿ ಕಾಣಿಸಿದೆಯಲ್ಲ, ನಡ್ಕೊಂಡು ಹೋಗ್ಬೋದಲ್ಲ, ದಾರಿ ಇದೆ. ಬಟ್ ನಮ್ಗೆ ಹೋಗೋಕ್ಕಾಗಲ್ಲ, ಅಲ್ಲಿ ಟೈಮ್ ಇಲ್ಲ. ಬಟ್ ಒಳ್ಳೆ ಕ್ರೇಜ್ ಆಗಿದೆ ರೀ. ಮತ್ತು ಇದು ವ್ಯೂ ಇದು ಮಸ್ತಾಗಿದೆ ನೋಡಿ. ಇದು ಫಾಗೆಲ್ಲ ನೋಡ್ರಿ. ನಮ್ಮ ಹುಡುಗರೆಲ್ಲ ಬಂದವ್ರಿ ಇವಾಗ. ಗಾಡಿ ಎಲ್ಲ ಹಾಕ್ತಾರೆ, ನಾವು ಗಾಡಿ ತಂದಿದ್ದೀವಿ. ಫುಲ್ ಚಿತಲ್ ಪತಲ್ ನೋಡ್ರಿ. ಜಾಗ ಮಸ್ತಾಗಿದೆ ನೋಡ್ರಿ ಇದು. ನಡ್ಕೊಂಡು ಹೋಗೋದು. ಅಲ್ಲಿಂದ ಕಾಡಿಂದ ಒಳಗಡೆ ಹೋಗ್ಬೇಕಂತ ಅವರು. ಬೇಡ ಮಣ್ಣು ಗಡ್ಡೆ ಇಲ್ಲ, ಮಂಜು ಗಡ್ಡೆ ಇದ್ರೆ ಹೋಗೋಣ. ಬರ್ತಾ ಇರುತ್ತೆ, ನೋಡ್ತಾ ಇರಿ, ಬರ್ತಾ ಇರಿ. ಇಂಥ ಸಾಹಸ ಮಾಡ್ತಾರಂದ್ರೆ ಡ್ಯಾನ್ಸ್ ಮಾಡಕ್ಕಲ್ಲಿ ಹೋಗ್ತಾರ ನೋಡ್ರಿ. ಈಗ ಒಂದು ರೀಲ್ಸ್ ಮಾಡಕ್ಕೆ ಇವರೇ ಎಲ್ಲ ಇದಕ್ಕೆಲ್ಲ ಸುಮ್ಮನೆ ಇದ್ರು ಹುಡುಗರು ಪಾಪ. ಡ್ಯಾನ್ಸ್ ಅಂತ ಅವ್ರು ತಲೆ ಕೆಡ್ಸ್ಬಿಟ್ರು. ಈ ನನ್ನ ಮಗ ನೋಡ್ರಿ ಇವ್ನು ಹೆಂಗೆ ಮಾಡ್ತಾನೆ, ಹೆಂಗೆ ಮಾಡ್ತಾನೆ ನೋಡ್ರಿ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತವ್ರಂದ್ರೆ ನಾನು ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಡ್ಯಾನ್ಸ್ ಮಾಡ್ತಾರೆ ಕೆಳಗಡೆ ಹೋಗಿ ಅಲ್ಲಿ. ಅಂತ ನೋಡ್ರಿ ಎಷ್ಟು ಜನ ಅವ್ರು ಕಾಯ್ಕೊಂಡಲ್ಲಿ ನೋಡ್ರಿ. ಎಷ್ಟು ಜನ ಅವ್ರು ನೋಡ್ರಿ ವಿಡಿಯೋ ನೋಡಕ್ಕೆ ಮಾಡಕ್ಕೆ ಅಂತ. ಎಷ್ಟು ಜನ ನಿಂತವ್ರೆ ಇಲ್ಲಿ ಹಾಳು ಮಾಡಕ್ಕೆ. ನೋಡ್ರಿ ಹೋಗೋಣ. ತಿರ್ಗಿಸಿ ಬೇಗ ಹೊಡಿಯೋ ಬರ್ರಿ. ಯಾವುದು ಬೀಳಿಸ್ಬೇಡ, ನೆಟ್ ಗೋಡ್ಸು. ಡ್ರಿಂಕ್ ಆ್ಯಂಡ್ ಡ್ರೈವ್ ಅಣ್ಣ. ನೋಡೋ ಮತ್ತ ಅಣ್ಣ ಒಯ್ದು ಇಳಿಸಿಟ್ಟಿ ಒಳಗೆ. ಯಾರಿಗೆ ಗೊತ್ತ.
ಬಂದು ಫೈನಲ್ ಆಗಿ ಪ್ಲೇಸ್ನ ರೀಚ್ ಆದ್ವಿ ನೋಡಿ. ಪ್ಲೇಸ್ ಬೇರೆ ಮಸ್ತಾಗೈತೆ. ನೋಡಿ ಹೆಂಗೈತೆ ಅದು.